ಖುದಿರಾಮ್ ಬೋಸ್ ರವರು ಡಿಸೆಂಬರ್ 3, 1889ರಂದು ಮೆದಿನಿಪುರದಲ್ಲಿ ಜನಿಸಿದ್ರು. ಬಾಲ್ಯದಿಂದಲೂ ಸ್ವತಂತ್ರ ಹೋರಾಟದ ಕಡೆಗೆ ಆಕರ್ಷಿತರಾಗಿದ್ರು. ಅರವಿಂದ ಮತ್ತು ಸಿಸ್ಟರ್ ನಿವೇದಿತಾ ಅವರ ಭಾಷಣಗಳಿಂದ ಪ್ರಭಾವಿತರಾಗಿದ್ರು. 16ನೇ ವಯಸ್ಸಿನಲ್ಲಿ ಅವರು ಪೊಲೀಸ್ ಠಾಣೆಗಳ ಬಳಿ ಬಾಂಬ್ ಇಟ್ಟಿದ್ರು ಮತ್ತು ಸರ್ಕಾರಿ ಅಧಿಕಾರಿಗಳನ್ನು ಗುರಿಯಾಗಿಸಿಕೊಂಡಿದ್ರು. ಮುಜಾಫರ್ಪುರಿ ಪಿತೂರಿ ಪ್ರಕರಣದಲ್ಲಿ ಅವರು ಪ್ರಫುಲ್ಲ ಚಾಕಿಯೊಂದಿಗೆ ಸೇರಿ ಬ್ರಿಟಿಷ್ ನ್ಯಾಯಾಧೀಶ ಡೌಗ್ಲಾಸ್ ಕಿಂಗ್ಸ್ಫೋರ್ಡ್ನನ್ನ ಹತ್ಯೆ ಮಾಡಲು ಪ್ರಯತ್ನಿಸಿದ್ರು. ಆದರೆ ತಪ್ಪಾಗಿ ಬ್ಯಾರಿಸ್ಟರ್ ಪ್ರಿಂಗಲ್ ಕೆನಡಿ ಅವರ ಕುಟುಂಬದ ಮೇಲೆ ದಾಳಿ ಮಾಡಿದ್ರು. ಈ ದಾಳಿಯಲ್ಲಿ 2 ಮಹಿಳೆಯರು ಮರಣವನ್ನ ಹೊಂದಿದ್ರು. ಖುದಿರಾಮ್ ಬೋಸ್ ರವರನ್ನ ಬಂಧಿಸಲಾಯಿತು ಮತ್ತು ವಿಚಾರಣೆಯನ್ನ ನಡೆಸಿ ಗಲ್ಲು ಶಿಕ್ಷೆ ವಿಧಿಸಲಾಯಿತು. ಆಗಸ್ಟ್ 11, 1908ರಂದು ಅವರನ್ನ ಗಲ್ಲಿಗೇರಿಸಲಾಯಿತು. ಅವರ ತ್ಯಾಗ ಭಾರತೀಯ ಯುವಕರಿಗೆ ಸ್ಫೂರ್ತಿಯಾಗಿದೆ ಮತ್ತು ಇವರು ಭಾರತೀಯ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಪ್ರಮುಖರು.